ಯಾವ ಶಾಲೆಯಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ಮಕ್ಕಳಿಗೆ ಮುಂದೆ ನೀವು ಎಂತಹ ಸಂಗಾತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಶಿಕ್ಷಣ ಕೊಟ್ಟಿದೀವಿ? ಯೋಚನೆ ಮಾಡಿ ನೋಡಿ. ಎಲ್ಲಾದ್ರೂ ಹೇಳ್ಕೊಟ್ಟಿದೀವ? ಮುಂದೆ ನೀವು ಎಂಥ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರತ್ತೆ ಅಂತ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ? ಯಾವತ್ತಾದ್ರೂ ಸ್ಕೂಲು ಕಾಲೇಜಲ್ಲಿ ಆ ವಿಷಯನ ಪಾಠ ಮಾಡಿದೀವ? ಇಲ್ಲ. ಮತ್ತ ಅವ್ರು ಹೇಗೆ ಆಯ್ಕೆ ಮಾಡ್ಕೋತಾರೆ? ಇಷ್ಟ ಬಂದಾಗ ಆಯ್ಕೆ ಮಾಡ್ಕೋತಾರೆ, ಇಷ್ಟ ಬಂದಾಗ ಮದ್ವೆ ಮಾಡ್ಕೋತಾರೆ, 4 ದಿನಕ್ಕೆ ಮದ್ವೆ ಮುರಿದು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಎಲ್ಲಿದೆ ಮೂಲ ಸಮಸ್ಯೆ? ಮೂಲ ಸಮಸ್ಯೆ ಇರೋದು ಶಿಕ್ಷಣದಲ್ಲಿ. ಹೋಗ್ಲಿ, ನಮಗೆ ಹಿರಿಯರಿಗಾದ್ರೂ ಗೊತ್ತಾ ಎಂಥ ಸಂಗತಿನ ಆಯ್ಕೆ ಮಾಡ್ಕೊಡ್ಬೇಕು ಅಂತ? ಅದು ಇಲ್ಲ. ನಾವೇನ್ ಮಾಡ್ತೀವಿ? ಹುಡುಗಂಗೆ ಎಷ್ಟು ಸಂಬಳ, ಹುಡುಗಿ ಏನ್ ಓದಿದಾಳೆ, ಬೆಳಗಿದಾಳ, ಬೆಳಗಿದ್ರೇನು ಕಪ್ಪಗಿದ್ರೇನು ಅದನ್ನೇ ನೆಕ್ಕಕ್ಕಾಗತ್ತಾ? ಆಮೇಲೆ ಅವ್ರು ಹೇಗಿದ್ದಾರೆ, ಅವ್ರಿಬ್ರು ಗುಣ ಸ್ವಭಾವ ಹೊಂದತ್ತಾ, ಒಳ್ಳೆ ಒಂದು ಸ್ವಭಾವ ಇದೆಯಾ, ಇದನ್ನೆಲ್ಲ ನೋಡಲ್ಲ ನಾವು. ಏನನ್ನ ನೋಡ್ತೀವಿ? ಬೆಳಗಿದಾರ, ಕೆಲಸ ಇದೆಯಾ? ಸಂಸ್ಕೃತದಲ್ಲಿ ಒಂದು ತಮಾಷೆಗೆ ಒಂದು ಶ್ಲೋಕ ಹೇಳ್ತಾರೆ, ಕನ್ಯಾ ವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಚಂತಿ ಮೃಷ್ಟ ಅನ್ನಂ ಇತರೆ ಜನಾಹ ಅಂತ. ಒಂದ್ ಮದ್ವೆ ಆಗ್ಬೇಕಾದ್ರೆ ಯಾರ್ಯಾರು ಏನೇನ್ ನೋಡ್ತಾರೆ ಅಂತ, ಹುಡುಗ ಚೆನ್ನಾಗಿದ್ದಾನ ಅಂತ ನೋಡ್ತಾಳಂತೆ. ಆಮೇಲಿಂದ ಅವರ ತಾಯಿ, ಹುಡುಗಿ ತಾಯಿ ಇರ್ತಾಳೆ, ಹುಡುಗಂಗ್ ದುಡ್ಡ ಎಷ್ಟು ಅಂತಾರೆ. ನಾ ಕಷ್ಟಪಟ್ಟಂಗ್ ನನ್ ಮಗಳು ಕಷ್ಟಪಡೋದ್ ಬೇಡಪ್ಪ, ದುಡ್ಡ ಎಷ್ಟಿದೆ ಹುಡುಗಂಗೆ ಅಂತ. ಆಮೇಲೆ ತಂದೆ ಏನ್ ಓದಿದಾನೆ ಅಂತ ನೋಡ್ತಾರಂತೆ. ಆಮೇಲೆ ಬಂಧು ಬಾಂಧವರೆಲ್ಲಾನು ಯಾವ ಜಾತಿ ಅಂತ ನೋಡ್ತಾರೆ. ಉಳ್ದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಊಟ ಹೇಗಿತ್ತು ಮದ್ವೆ ಮನೇಲಿ ಅಂತ ನೋಡ್ತಾರೆ. ನಾವಿವತ್ ನೋಡ್ತಿರೋದು ಇಷ್ಟೇನೆ. ಏನು? ಜಾತಿ ಜಾತಕ ಇದನ್ನೆಲ್ಲ ಕುಡ್ಸಕ್ ಹೋಗ್ತೀವಿ. ಮತ್ತ ಅಲ್ಲೂ ಕೂಡ ಸಮಸ್ಯೆ. ಜಾತಿ ಜಾತಕ, ಜಾತಿ ಯಾವ ಜಾತಿ? ಎಲ್ಲರೂ ಮನುಷ್ಯ ಜಾತಿ. ಅದರಲ್ಲಿ ನಾವು ನಮ್ಮ ಗುಣ ಸ್ವಭಾವಕ್ಕೆ ಹೊಂದವ್ರನ್ನ ಆಯ್ಕೆ ಮಾಡ್ಕೋಬೇಕೇ ಹೊರತು ಜಾತಿ ನೋಡಿ ಮದ್ವೆ ಮಾಡ್ಕೊಂಡಿದ್ದೀನ ಆಮೇಲಿಂದ ಅವರಿಬ್ರು ಮಧ್ಯೆ ಹೊಂದಾಣಿಕೆ ಎಲ್ಲಿ ಬರುತ್ತೆ? ಎಷ್ಟು ಮದ್ವೆಗಳು ಜಾತಕ ನೋಡಿ ಆಗಿವೆ, ಆ ಜಾತಕದಲ್ಲಿ ಇವ್ರು ಡೈವೋರ್ಸ್ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ. ಜಾತಕ ನೋಡಿ ಮದ್ವೆ ಮಾಡಿದವರೆಲ್ಲ ಇವತ್ತು ಚೆನ್ನಾಗಿದಾರ? ಇಲ್ಲ. ಅಥವಾ ಜಾತಕ ನೋಡದೆ ಎಷ್ಟೊಂದು ಜನ ಮದ್ವೆ ಆಗಿದ್ದಾರೆ, ಅವರ ಸಂಸಾರ ಎಲ್ಲ ಹಾಳಾಗಿ ಹೋಗಿದ್ಯಾ? ಖಂಡಿತ ಇಲ್ಲ. ಎರಡೂ ಇಲ್ಲ. ನಾವಿಲ್ಲಿ ಹೇಗೆ ಪ್ರಯತ್ನ ಪಡ್ತೀವೋ ಹಾಗೆ ನಮ್ಮ ಮುಂದಿನ ಭವಿಷ್ಯ ಇರತ್ತೆ ಹೊರತು ಎಲ್ಲೋ ಯಾವಾಗ್ಲೋ ನಮ್ಮ ಭವಿಷ್ಯ ನಿರ್ಧಾರ ಆಗಿ ಕೂತಿಲ್ಲ. ನಮ್ಮ ಭವಿಷ್ಯ ಹಿಂದೆನೆ ನಿರ್ಧಾರ ಆಗಿದ್ರೆ ಇವತ್ತಿನ ನಮ್ಮ ಪ್ರಯತ್ನಕ್ಕೆ ಅರ್ಥ ಏನಿದೆ? ಹಾಗಾದ್ರೆ ನಾವು ಕೈ ಕಟ್ಕೊಂಡು ಕೂತಿದ್ರೆ ಆಯ್ತು, ನಾವು ಕೂತಿದ್ ಕಡೆಗೆ ಊಟ ಬರುತ್ತೆ, ಬರ್ಬೇಕು ಅಂತಿದ್ರೆ ಬರುತ್ತೆ, ಇಲ್ದಿದ್ರೆ ಇಲ್ಲ. ಹಾಗೆ ಹೇಳಕ್ಕಾಗತ್ತಾ? ನಮ್ಮ ಸ್ವಪ್ರಯತ್ನದಿಂದನೇ ನಾವು ಮೇಲ್ ಬರ್ಬೇಕೇ ಹೊರತು ಯಾವುದೋ ಹಿಂದೆನೆ ನಮ್ ಬರ್ದಾಗಿದೆ, ಬ್ರಹ್ಮ ಇಲ್ಲೆಲ್ಲ ಬರೆದು ಬಿಟ್ಟದನ್ನ ಅದರಂತೆ ನನ್ನ ಜೀವನ ನಡೆಯುತ್ತೆ ಅಂತ ಇಲ್ಲ. ಈ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದ್ರೆ ನಿನ್ನ ಜೀವನ ನೀನ್ ನಿರ್ಮಾಣ ಮಾಡ್ಕೋಬೇಕು, ನಿನ್ನ ಸಂಗಾತಿಯನ್ನ ನೀನು ಆಯ್ಕೆ ಮಾಡ್ಕೋಬೇಕು. ಹೇಗೆ ಆಯ್ಕೆ ಮಾಡ್ಕೋಬೇಕು? ನಿನ್ನ ಜೀವನಕ್ಕೆ ಒಂದು ಗುರಿ ಇದೆ, ಗುರಿ ಇಟ್ಕೋ. ಆ ಗುರಿಗೆ ತಕ್ಕಂತಹ ಗುರಿ ಇನ್ನು ಯಾರಿಗಿದೆಯೋ ಅವರನ್ನ ನಿನ್ನ ಬಾಳ ಸಂಗತಿಯಾಗಿ ಸ್ವೀಕರಿಸು. ಗುಣ ಸ್ವಭಾವದಲ್ಲಿ ಎಲ್ಲಿ ಹೊಂದಾಣಿಕೆ ಇದೆ ಅವರನ್ನ ನಿನ್ನ ಬಾಳ ಸಂಗತಿಯಾಗಿ ತಗೊಂಡ್ರೆ ಅವಾಗ ಖಂಡಿತ ನಿನ್ನ ಜೀವನ ಮುಂದೆ ಚೆನ್ನಾಗಿರತ್ತೆ. ಈಗ ಇನ್ನೊಂದು, ಇಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿನವ್ರು ಇರೋದ್ರಿಂದ ಆ ಮಾತು ಹೇಳ್ತಿದ್ದೀನಿ. ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡತ್ತೆ. ಇದಕ್ಕಿದಾಗೆ ನೋಡ್ಬಿಡ್ತಾರೆ, ತಕ್ಷಣ ಪ್ರೀತಿ ಉಕ್ ಹರಿದು ಬಿಡತ್ತೆ, ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಹಿಂದ್ ವಿಚಾರಿಸ್ಲಿಲ್ಲ, ಮುಂದ್ ವಿಚಾರಿಸ್ಲಿಲ್ಲ. ಇಡೀ ಜೀವನ ಅವ್ರ ಜೊತೆ ಬಾಳ್ಬೇಕು. ಏನು ಎತ್ತ ಅಂತ ಕೇಳೋ ಪ್ರಶ್ನೆನೇ ಇಲ್ವಾ? ಅದ್ ಹೇಗ್ ಹುಟ್ಟತ್ತೆ? ಅದು ನನಗಂತೂ ಗೊತ್ತಿಲ್ಲ. ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಅದು ಸುಮ್ನೆ ಕೇವಲ ಅಟ್ರಾಕ್ಷನ್ ಮಾತ್ರ. ಅದು ಆ ತರ ಮಾಡಿದಾಗ ಮುಂದೆ ಜೀವನ ಚೆನ್ನಾಗಿರ್ಬೇಕು ಅಂತ ನಾವ್ ಹೇಗ್ ಅನ್ಕೊಳಕ್ ಸಾಧ್ಯ?